ನಮಸ್ತೆ. ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮಾಡ್ಯೂಲ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ 1 ಫ್ಲೋ ಚಾರ್ಟ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಒಂದು ಅಲ್ಗಾರಿದಮ್ ಥರ ಫ್ಲೋ ಚಾರ್ಟ್. ಗಿವನ್ ದಿ ಈಕ್ವೇಷನ್ ಇನ್ ದಿ ಫಾರ್ಮ್ r equal to f of theta. We prefer to take logarithms first on both the sides of the equation and then differentiate with respect to theta, which always gives the term 1 upon r dr by d theta, and we directly use cot phi for the same. ಅಂದರೆ ಕ್ವಶನ್ಸಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ಆರ್ ಈಕ್ವಲ್ ಟು ಎಫ್ ಆಫ್ ತೀಟಾ, ಫಂಕ್ಷನ್ ಆಫ್ ತೀಟಾ ಅಂತ. ಏನು ಮಾಡಬೇಕಾಗತ್ತೆ, ಇಲ್ಲಿ ಬೋತ್ ದಿ ಸೈಡ್ ನಾವು ಲಾಗರಿದಮ್ನ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಆಫ್ಟರ್ ದಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ತೀಟಾದಿಂದ. ಸೊ ಅಲ್ಲಿ 1 ಅಪಾನ್ ಆರ್ ಡಿ ಆರ್ ಬೈ ಡಿ ತೀಟಾ ಬರುತ್ತಲ್ಲ, ಅದಕ್ಕೆ ನಾವು ಏನು ತೊಗೊಳ್ಬೇಕಾಗತ್ತೆ, ಕಾಟ್ ಫೈ ಅಂತ ತೊಗೋಬೇಕು. ಗೊತ್ತಾಯ್ತಲ್ಲ ಫಸ್ಟ್. ನೆಕ್ಸ್ಟ್ ಏನು ಮಾಡಬೇಕು, ವಿ ಸಿಂಪ್ಲಿಫೈ ಆರ್ ಎಚ್ ಎಸ್ 2 ಆ್ಯಂಡ್ ಟ್ರೈ ಟು ಪುಟ್ ಇಟ್ ಇನ್ ಟರ್ಮ್ಸ್ ಆಫ್ cotangent, that is cot, so that we obtain phi or phi 1 and phi 2 as the case may be. ಸೊ ಈಗ ಇದು ಎಲ್ ಎಚ್ ಎಸ್ ಆಯಿತು. ಆರ್ ಎಚ್ ಎಸ್ ಕೇಸಲ್ಲಿ ಏನು ಮಾಡಬೇಕಾಗತ್ತೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಗೊತ್ತಾಯ್ತಲ್ಲ, ಅದನ್ನು ಕೋಟ್ಯಾಂಜೆಂಟ್ಗೆ ಕನ್ವರ್ಟ್ ಮಾಡೋ ಬರಬೇಕು, ಅಂದರೆ ಕಾಟ್ ಅಂತ. ಹಾಗಾಗಿ ನಮಗೆ ಏನು ಸಿಗುತ್ತೆ, ಆ್ಯಂಗಲ್ ಫೈ ಸಿಗ್ಬೋದು, ಅಥವಾ ಫೈ 1 ಅಥವಾ ಫೈ 2 ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಸೊ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಫೈ 2 ಮೈನಸ್ ಫೈ 1, ಅದರ್ವೈಸ್ ಫೈ 1 ಮೈನಸ್ ಫೈ 2 ವಿಲ್ ಗಿವ್ ದಿ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್. ನೆಕ್ಸ್ಟಲ್ಲಿ ಇಫ್ ದಿಸ್ ಕಂಟೇನ್ಸ್ ತೀಟಾ, ದೆನ್ ವಿ ಹ್ಯಾವ್ ಟು ಫೈಂಡ್ ತೀಟಾ ಬೈ ಸಾಲ್ವಿಂಗ್ ದಿ ಪೇರ್ ಆಫ್ ಇಕ್ವೇಷನ್ಸ್ ಟು ಒಬ್ಟೈನ್ ದಿ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಇಂಡಿಪೆಂಡೆಂಟ್ ಆಫ್ ತೀಟಾ ಅಂತ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಸಪೋಸ್ ವಿ ಆರ್ ನಾಟ್ ಏಬಲ್ ಟು ಒಬ್ಟೈನ್ ಫೈ 1 ಆ್ಯಂಡ್ ಫೈ 2 ಎಕ್ಸ್ಪ್ಲಿಸಿಟ್ಲಿ, then we have to write the expressions for tan phi 1 and tan phi 2 and use the formula for tan of phi 1 minus phi 2. ಆ ಥರ ಮಾಡಬೇಕು. ಸಪೋಸ್ ಫೈ 1 ಆ್ಯಂಡ್ ಫೈ 2 ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ tan phi 1 ಆ್ಯಂಡ್ tan phi 2 ಆ ಥರ ಮಾಡ್ಕೊಂಡು ಮಾಡಬೇಕಾಗತ್ತೆ, ಫಾರ್ಮುಲಾ ಯೂಸ್ ಮಾಡಿಕೊಂಡು. tan of phi 1 ಮೈನಸ್ ಫೈ 2 ಗೊತ್ತಾಯ್ತಲ್ಲ, ಅದು tan phi 1 ಮೈನಸ್ tan phi 2 ಡಿವೈಡ್ ಬೈ 1 ಪ್ಲಸ್ tan phi 1 tan phi 2 ಆ ಥರ ಬರುತ್ತೆ. ನೆಕ್ಸ್ಟು ಇಫ್ ಟ್ಯಾನ್ ಆಫ್ ಫೈ 1 ಮೈನಸ್ ಫೈ 2 ಈಕ್ವಲ್ ಟು ಆಲ್ಫಾ, ಸಪೋಸ್ ನಾವು ಕಾಲ್ ಮಾಡಿದ್ವಿ ಆ ಥರ, ದೆನ್ ದಿ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಆಲ್ಫಾ. ಅಂದರೆ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಫೈ 1 ಆ್ಯಂಡ್ ಫೈ 2. ಓಕೆ, ಈ ಟ್ಯಾನನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಆಲ್ಫಾ ಆಗುತ್ತೆ. ಸೊ ದೇರ್ ಫೋರ್ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಫೈ 1 ಮೈನಸ್ ಫೈ 2 ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಆಲ್ಫಾ. ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಸೊ ಆಲ್ಸೋ ಇಫ್ ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಏನಾಗಬೇಕು, ಮೈನಸ್ ಫೈ 1 ಆಗಬೇಕು. ಸೊ ಇದನ್ನು ಪ್ರಾಡಕ್ಟ್ ಮಾಡಿದರೆ ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಈಕ್ವಲ್ ಟು ಮೈನಸ್ 1. ದೆನ್ ಟ್ಯಾನ್ ಆಫ್ ಫೈ 1 ಮೈನಸ್ ಫೈ 2 ಈಕ್ವಲ್ ಟು ಇನ್ಫಿನಿಟಿ. ನೆಕ್ಸ್ಟ್ ಇದು ಫೈ 1 ಮೈನಸ್ ಫೈ 2 ಈಸ್ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್. ಈ ಟ್ಯಾನ್ ಈ ಕಡೆ ಶಿಫ್ಟ್ ಆದರೆ ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ. ಸೊ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಫೈ 1 ಮೈನಸ್ ಫೈ 2 ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ. ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಅಂದರೆ 90 ಡಿಗ್ರಿಯಲ್ಲಿ ಬರುತ್ತೆ. ಟ್ಯಾನ್ 90 ಡಿಗ್ರಿ ಈಸ್ ಇನ್ಫಿನಿಟಿ. ಸೊ ಅದಕ್ಕೆ ಪೈ ಬೈ 2. ಸೊ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಫೈ 1 ಮೈನಸ್ ಫೈ 2 ಈಸ್ ಪೈ ಬೈ 2. ಅರ್ಥ ಆಯ್ತಲ್ಲ. ಸೊ ದೆನ್ ದಿ ಕರ್ವ್, ಪೋಲಾರ್ ಕರ್ವ್ ಈಸ್ ಆರ್ಥೋಗೊನಾಲಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಟ್, ಫಾರ್ಮುಲಾ ನೋಟ್ ಮಾಡ್ಕೋಬೇಕು. ದಿ ಫಾಲೋಯಿಂಗ್ ಅಲೈಡ್ ಆ್ಯಂಡ್ ಕಾಂಪೌಂಡ್ ಆ್ಯಂಗಲ್ಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ವಿಲ್ ಹ್ಯಾವ್ ಫ್ರೀಕ್ವೆಂಟ್ ರೆಫರೆನ್ಸ್ ಇನ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸಲ್ಲಿ ಈ ಥರದ ಫಾರ್ಮುಲಾನ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀವಿ, ಆಯಿತಾ. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ. ಫಸ್ಟಲ್ಲಿ ಸೈನ್ 90 ಡಿಗ್ರಿ ಮೈನಸ್ ತೀಟಾ. ಸೊ 90 ಮೈನಸ್ ತೀಟಾ ಅಂದ್ರೇನು, ಫಸ್ಟ್ ಕ್ವಾಡ್ರೆಂಟ್. ಸೊ ಇಲ್ಲಿ 90, ಸೊ 90 ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. 90 ಪ್ಲಸ್ ತೀಟಾ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, 90 ಮೈನಸ್ ತೀಟಾ ಅಂತ ಹೇಳಿದ್ರೆ ಆಲ್ ಆರ್ ಪಾಸಿಟಿವ್. ಸೊ ಆಲ್ ಆರ್ ಪಾಸಿಟಿವ್. ಸೊ ಸೈನ್ ಇರೋದು ಕಾಸ್ ಆಗುತ್ತೆ, ಕಾಸ್ ಇರೋದು ಸೈನ್ ಆಗುತ್ತೆ. ಸೊ ಟ್ಯಾನ್ ಇರೋದು ಕಾಟ್ ಆಗುತ್ತೆ, ಕಾಟ್ ಇರೋದು ಟ್ಯಾನ್ ಆಗುತ್ತೆ ಅಷ್ಟೇ. ಇದರಲ್ಲಿ ಆಲ್ ಆರ್ ಪಾಸಿಟಿವ್, ಬಟ್ ಸೈನು ಕಾಸು, ಕಾಸು ಸೈನು, ಟ್ಯಾನು ಕಾಟು, ಕಾಟು ಟ್ಯಾನ್ ಆಗುತ್ತೆ ಅಷ್ಟೇ. ಸೆಕೆಂಡಲ್ಲಿ 90 ಪ್ಲಸ್ ತೀಟಾ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ತೀಟಾ ಈಸ್ ಸೆಕೆಂಡ್ ಕ್ವಾಡ್ರೆಂಟು. ಇಲ್ಲಿ ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಸೈನ್ ಆ್ಯಂಡ್ ಕೊಸಿಕೆಂಟ್ ಮಾತ್ರ ಪಾಸಿಟಿವು. ಸೊ ಸೈನ್ ಇರೋದು ಕಾಸ್ ಆಗುತ್ತೆ, ಕಾಸ್ ಇರೋದು ಮೈನಸ್ ಸೈನ್ ಆಗುತ್ತೆ, ಟ್ಯಾನ್ ಇರೋದು ಮೈನಸ್ ಕಾಟು, ಕಾಟ್ ಇರೋದು ಮೈನಸ್ ಟ್ಯಾನ್ ಅಷ್ಟೇ. ಅಂದರೆ ಸೈನ್ ಮತ್ತು ಕೊಸಿಕೆಂಟ್ ಓನ್ಲಿ ಪಾಸಿಟಿವ್, ರಿಮೈನಿಂಗ್ ಫಂಕ್ಷನ್ಸ್ ಆರ್ ನೆಗೆಟಿವ್.
ನೆಕ್ಸ್ಟು ಟ್ಯಾನ್ ಆಫ್ π/4 ಪ್ಲಸ್ ತೀಟಾ. ಟ್ಯಾನ್ 45 ಡಿಗ್ರಿ ಪ್ಲಸ್ ತೀಟಾ ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ತೀಟಾ. ಅಂದರೆ ವಿ ನೋ ದಿ ಫಾರ್ಮುಲಾ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಸೊ ಏನಲ್ಲಿ ಏನಿದೆ ಟ್ಯಾನ್ π/4 ಟ್ಯಾನ್ π/4 ಅಂತ ಹೇಳಿದ್ರೆ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ಇಸ್ 1. ಸೊ ಇದಕ್ಕೆ 1 ಪ್ಲಸ್ ಟ್ಯಾನ್ ತೀಟಾ, ದಿಸ್ ಇಸ್ ಟ್ಯಾನ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ತೀಟಾ. So similarly cot π/4 plus theta means 1 minus tan theta divided by 1 plus tan theta. Reciprocal of this ಅಷ್ಟೇ. ನೆಕ್ಸ್ಟ್ ದಿ ಫಾಲೋಯಿಂಗ್ ಬೇಸಿಕ್ ರಿಸಲ್ಟ್ಸ್ ವಿಲ್ ಆಲ್ಸೋ ಬಿ ಯೂಸ್ಫುಲ್. ಸೊ ಇದು ಕೂಡ ನಮಗೆ ಯೂಸ್ ಮಾಡ್ತಾ ಇರ್ತೀವಿ ಪ್ರಾಬ್ಲಮ್ಸಲ್ಲಿ. ಸೊ 1 ಪ್ಲಸ್ ಕಾಸ್ ಥೀಟಾ ಇಲ್ಲಿ ಪಾಸಿಟಿವ್ ಬಂತು ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ತೊಗೊಳ್ಳಿ. ಇಲ್ಲಿ ನೆಗೆಟಿವ್ ಬಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಗೊತ್ತಾಯ್ತಲ್ಲ. 1 ಪ್ಲಸ್ ಕಾಸ್ ಥೀಟಾ ಈಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾ ಈಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೊ ಸೈನ್ ಥೀಟಾ ಈಸ್ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಕಾಸ್ ಥೀಟಾ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 2. ದೀಸ್ ಆರ್ ದಿ ಫಾರ್ಮುಲಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಫಾರ್ಮುಲಾಸ್ ಎಲ್ಲ ನೀವು ಕಲಿತ್ರೆ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲಿ ಪ್ರಾಬ್ಲಮ್ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.